ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಬಸವರಾಜ ಹೊರಟ್ಟಿ ಅವರು, ರಾಜ್ಯವನ್ನು 2 ಭಾಗ ಆಗಲಿ ಎನ್ನುವ ಮಾತನ್ನು ಉಮೇಶ್ ಕತ್ತಿ ಅವರು ಅಂದು ಹೇಳಿದ್ದರು. ಅಖಂಡ ಕರ್ನಾಟಕಕ್ಕೆ ಹೋರಾಟ ಮಾಡಿದ ಅಂತಹ ನಾಯಕರು ಕಟ್ಟಿದ ನಾಡನ್ನು ನೀವು ಒಡೆಯುವುದು ಬೇಡ ಎನ್ನುವ ಮಾತನ್ನು ಹೇಳಿದ್ದೆ. ಉತ್ತರ ಕರ್ನಾಟಕವನ್ನ ವಿಭಜನೆ ಮಾಡಿ ಮಣ್ಣು ತಿನ್ನಬೇಕಾ? ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಹಾಳಾಗಬೇಕಾದರೆ ನಾವು ಕಾರಣವೇ ಹೊರತು ಸರ್ಕಾರವಲ್ಲ ಎಂದು ಪ್ರತಿಪಾದಿಸಿದರು. ಈ ಪ್ರಶಸ್ತಿಯನ್ನು ನಾನು ಇದನ್ನು ತಗೊಂಡು ಹೋಗಿ ನಮ್ಮ ಮನೆಯಲ್ಲಿ ಒಂದು ಫೋಟೋ ತೆಗಿಸಿ ಕಟ್ಟಾಕಿಸಿ ನಮ್ಮ ಮನೆಯಲ್ಲಿ ಹಾಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಹೇಳಿ ನನಗೊಂದು 25,000 ರೂಪಾಯಿ ಕೊಟ್ಟಾರೆ. ನನಗೆ ಯಾಕೆ ಕೊಟ್ಟರು ಗೊತ್ತಾಗಲಿಲ್ಲ. ಇದು ಗಂಟೆಗೌಡ್ರೆ ಇದೇ ಒಂದು ಸಂಸ್ಥೆಗೆ 25,000 ರೂಪಾಯಿನ ಕೊಡಿ, ನನ್ನ ಕೈಲಾದ ಮಟ್ಟಿಗೆ ನಾನು ಸಹ ಈ ಸಂಸ್ಥೆಗೆ ನನಗೇನಾದರೂ ಕೊಡಬೇಕಾದಂಥವನ್ನು ನಾನು ಅದನ್ನು ಕೊಡ್ತೀನಿ ಅನ್ನೋಂಥ ಮಾತು ಹೇಳಿ ದಯಮಾಡಿ ಇದನ್ನು ಆ ಸಂಸ್ಥೆಗೆ ಹನುಮಂತ ತಗೊಳ್ಳಿ. ತಗೊಂಡು ಮತ್ತೆ ಏನಾದರೂ ಹೇಳಿ ನಮ್ಮ ಅವ್ವ ಸೇವಾ ಟ್ರಸ್ಟನ್ನು ನಾನು ಅದಕ್ಕೆ ಸರ್ಕಾರ ಮಾಡ್ತೀನಿ. ಕೊನೆಯ ಮಾತನ್ನು ಹೇಳಿಬಿಡ್ತೀನಿ. ಅವ್ವ ಸೇವಾ ಟ್ರಸ್ಟನ್ನು ಯಾಕೆ ನಾನು ಹೇಳಿದ್ದೀನಿ, ಹದಿಹರಿಯದ ಮಕ್ಕಳನ್ನ ಬಿಟ್ಟು ಬರುವಂಥ ದೊಡ್ಡ ಅಪರಾಧ ನಮ್ಮದು. ನಾನು ಯಾಕೆ ಮಾಡಿ ಅಂದರೆ ಶಿಕ್ಷಣ ಮತ್ತು ಕಾನೂನು ಮಂತ್ರಿ ಅದೇ. ನಮ್ಮ ತಾಯಿಯವರಿಗೆ ಮೊಮ್ಮಕ್ಕಳು ನೋಡೋಕೆ ಒಂದು ಅಸ್ತಮ ಆಯಿತು, ಭಾಳ ಕಷ್ಟಪಟ್ಟಿವಿ. ಕೊನೆಯ ಕಾಲಕ್ಕೆ ಅವ್ರಿಗೆ ನಾನು ಜಾಸ್ತಿ ಮೊದಲೆಲ್ಲ ದಿನನಿತ್ಯ ಅವ್ರಿಗೆ ನಮಸ್ಕಾರ ಮಾಡುವಂಥ ಕೂತ ಚರ್ಚೆ ಮಾಡಿ ಹೋಗ್ತೀನಿ. ಅವ್ರಿಗೆಲ್ಲ ಅಸ್ತಮಾಗೆಲ್ಲ ಆದ ನಂತರ ಕೊನೆಯ ಕಾಲಕ್ಕೆ ನನಗೆ 2 ಖಾತೆ ಇದ್ದಿದ್ದರಿಂದ ದೊಡ್ಡ ಖಾತೆ ಅವ್ರು ನೋಡೋಕೆ ಜಾಸ್ತಿ ಆಗ್ತಿದ್ದಿಲ್ಲ. ಎಲ್ಲ ಹೋದ್ರು ಪೊಲೀಸರು ಅವರು ಪಬ್ಲಿಕ್ ನೋಡೋಕೆ ಹಾಕಿಲ್ಲ. ಕಡೆಗೆ ನಮ್ಮ ತಂಗಿ ಮನೆಯಲ್ಲಿ ಹೋದ್ರು ಅವರು ಅವಾಗ. ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ, ಬಸವರಾಜ ಹೊರಟ್ಟಿ ಅವರು ಅವ್ವ ಸೇವಾ ಟ್ರಸ್ಟ್ ಸ್ಥಾಪಿಸಿ ಜನರಿಗೆ ದನಿಯಾದರು. ನಂತರ 8 ಬಾರಿ ಶಾಸಕರಾಗಿ ವಿವಿಧ ಖಾತೆಗಳ ಸಚಿವರಾಗಿ ಇಂದು ಸಭಾಪತಿಯಾಗಿ ಅತ್ಯಂತ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಿದ್ದಾರೆ. 50 ವರ್ಷದ ರಾಜಕೀಯ ಮುಗಿಸಿ ಮುನ್ನುಗ್ಗುತ್ತಿರುವ ಹೊರಟ್ಟಿ ಅವರ ವಿಶ್ವಾಸ ಮೆಚ್ಚುವಂತದ್ದು. ಶಿಕ್ಷಣ ಕ್ಷೇತ್ರದ ಆಳ ಮತ್ತು ಅಗಲವನ್ನು ಬಸವರಾಜ ಹೊರಟ್ಟಿ ಅವರು ತಿಳಿದಿದ್ದಾರೆ ಎಂದು ಶ್ಲಾಘಿಸಿದರು. ಖಂಡದಲ್ಲಿ ಅತ್ಯಂತ ಆದರ್ಶ ಸಂಸ್ಥಾನವಾಗಿ ಕಟ್ಟಂತ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಆ ನಾಲ್ವಡಿ ಕೃಷ್ಣರಾಜ ಅವರ ಹೆಸರಿನ ಪ್ರಶಸ್ತಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಇಡೀ ಏಷ್ಯಾ ಖಂಡದಲ್ಲಿ ರಾಜಕಾರಣದ ಬದುಕಿನಲ್ಲಿ ಹೊಸ ಭಾಷ್ಯವನ್ನು ಬರೆದಂಥ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಇವತ್ತು ಸಲ್ತಾ ಇದೆ. ಅವರ ಪ್ರಶಸ್ತಿಯನ್ನು ಇವತ್ತು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಇನ್ನು ಬಹಳ ಜನ ಆತ್ಮೀಯರು ಸನ್ಮಿತ್ರರಲ್ಲಿದ್ದೆ. ಸಭಾಪತಿಗಳ ಆಪ್ತ ಶಾಖಾಧಿಕಾರಿಗಳು, ಅಧಿಕಾರಿಗಳು, ಅವರ ಆತ್ಮೀಯ ಸ್ನೇಹಿತರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ಶಿಕ್ಷಕ ಬಂಧುಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬಂಧುಗಳೇ, ಅಂದಿನ ಬಿಜಾಪುರ, ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಮುಧೋಳ ತಾಲೂಕಿನ ಒಂದು ಅತ್ಯಂತ ಪುಟ್ಟ ಗ್ರಾಮ ಎಡಹಳ್ಳಿ ಅಂತ. ನಾನು ಆ ಗ್ರಾಮಕ್ಕೆ ಹೋಗಿದ್ದೇನೆ. ನನ್ನನ್ನು ಅವ್ರು ಕರ್ಕೊಂಡು ಹೋಗಿದ್ದಾರೆ. ಒಂದು ಸಲ ಅವರೇ ನನ್ನನ್ನು ಭರವಸೆಗಳ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು. ಇಲ್ಲ, ನೀನು ಒಂದು ಸಭೆನ ಮತ್ತು ನಿಮ್ಮ ತಂಡವನ್ನು ನನ್ನ ಊರಿಗೆ ಕರ್ಕೊಂಡು ಬರಬೇಕು ಅಂತೇಳಿ ಆದೇಶವನ್ನು ಕೊಟ್ಟು, ಆಗ ನಾನು ಆ ಊರಿಗೆ ಹೋಗಿ ಇಡೀ ಗ್ರಾಮವನ್ನು ಇವರ ಅಭಿವೃದ್ಧಿಯ ಒಂದು ಪ್ರದರ್ಶನವನ್ನು ಅವತ್ತು ಕಣ್ ತುಂಬಿಕೊಂಡೆ. ಇವರು ಚಿಕ್ಕ ವಯಸ್ಸಲ್ಲಿ 14-15 ವಯಸ್ಸಲ್ಲಿ ತಂದೆಯನ್ನು ಕಳ್ಕೊಳ್ತಾರೆ. ಅವರ ತಾಯಿ ಕೃಷಿ ಮಾತೆ, ಕೃಷಿ ಬದುಕನ್ನು ಆರಾಧಿಸಿದಂಥವ್ರು ಮತ್ತು ಯಾರೇ ಹಸು ಬಂದವರಿಗೆ ಅನ್ನ ನೀಡುವ ತಾಯಿ. ಅವರ ಮಗನಾಗಿ ಹುಟ್ಟಿದ ಅವರು ತಮ್ಮೂರಿನ 7 ಎಕರೆ ಜಮೀನನ್ನು ದಾನವಾಗಿ ಸರ್ಕಾರಿ ಶಾಲೆಗೆ ಕೊಡ್ತಾರೆ. ಕೊಡಲು ಅಷ್ಟೇ ಅಲ್ಲ, ಇಡೀ ಶಾಲೆಯ ಆವರಣವನ್ನು ನೀವು ಯಾರಾದರೂ ಹೋದರೆ ಇದ್ಯಾವುದೋ ಖಾಸಗಿ ಹೈಟೆಕ್ ಶಾಲೆ ಅನ್ಬೇಕು, ಅಷ್ಟರ ಮಟ್ಟಿಗೆ ಅದರ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಪ್ರೈಮರಿ ಶಾಲೆಯಿಂದ ಪದವಿ ಪೂರ್ವ ಕಾಲೇಜಿನವರೆಗಿದೆ. ಎಲ್ಲ ಭಾಗಗಳನ್ನು, ಆ ತರಗತಿಗಳಿಂದ ಹಿಡಿದು ಮಕ್ಕಳು ಕೂತ್ಕೊಳ್ಳುವ ಆಸನದವರೆಗೆ, ಗ್ರಂಥಾಲಯ ಸೇರಿದಾಗೆ, ಅಲ್ಲಿಯ ನಮ್ಮ ಲ್ಯಾಬ್ ಸೇರಿದಾಗೆ ಮತ್ತು ವಿಜ್ಞಾನದ ಒಂದು ಪ್ರದರ್ಶನವನ್ನೆಲ್ಲ ಏರ್ಪಾಡು ಮಾಡಿದ್ದಾರೆ.
ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ, ಉತ್ತರ ಕರ್ನಾಟಕ ಭಾಗಕ್ಕೆ ಸೇರಿದ ಬಸವರಾಜ ಹೊರಟ್ಟಿ ಅವರಿಗೆ ದಕ್ಷಿಣ ಕರ್ನಾಟಕದ ಪ್ರಮುಖವಾಗಿ 10 ಜಿಲ್ಲೆಗಳನ್ನು ಒಳಗೊಂಡ ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದ ರಾಜರ್ಷಿ ನಾಲ್ವಡಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಮೂಲಕ ಅಖಂಡ ಕರ್ನಾಟಕದ ಕಲ್ಪನೆಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿ ಅವರಿಗೆ ನಾವು ಇವತ್ತು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಮತ್ತೆ ಬಸವರಾಜ ಹೊರಟ್ಟಿ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ 1980ರಿಂದ ನಿರಂತರವಾಗಿ ಒಂದೇ ಕ್ಷೇತ್ರದಿಂದ ಇಲ್ಲಿವರೆಗೆ ಆಯ್ಕೆಯಾಗಿ ಬಂದಿದೆ. ಇದು ಒಂದು ದಾಖಲೆ ಅಂತ ಹೇಳ್ಬೋದು ನಾವು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ಮಾತನಾಡ್ತಾರೆ. ಅದು ಈಗ ಬ್ಯಾಟ್ರಿ ಹಾಕಿ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ನಾವು ಮೌಲ್ಯಾಧಾರಿತ ರಾಜಕಾರಣಿಗಳನ್ನ ಬ್ಯಾಟ್ರಿ ಹಾಕಿ ಹುಡುಕ್ಬೇಕು. ಅಂಥದ್ರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಅಂತಂದ್ರೆ ಅದರಲ್ಲಿ ನಾವು ಹೊರಟ್ಟಿ ಅಂತವರು ಭಾಳ ಮುಖ್ಯವಾಗಿ ನಿಲ್ತಾರೆ. ಅವ್ರ ಬಗ್ಗೆ ಹೆಚ್ಚು ಇದರಲ್ಲಿ ಮಾತನಾಡ್ತಾರೆ. ಅವ್ರಿಗೆ ಪ್ರಧಾನ ಭಾಷಣ ಮಾತನಾಡಿದ್ರು. ಅವ್ರಿಗೆ ಇವತ್ತು ನಾವು ಈ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೀವಿ. ನಂತರ ವೇದಿಕೆಯ ಗಣ್ಯರು ಶಿಕ್ಷಕ ಮತ್ತು ಲೇಖಕ ಲೋಕೇಶ್ ಚಂದಗಾಲು ಅವರ ನಾಲ್ವಡಿ ನಾಡು ಕೃತಿಯನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕೆಎಸ್ ರಾಜಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು.